ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರ್, ಹಲ್ಕಟ್ಟ ಕ್ಲಸ್ಟರ್, ತಾಲೂಕು ಚಿತ್ತಾಪುರ್, ಜಿಲ್ಲಾ ಕಲಬುರಗಿ. ಸೊ ಇವತ್ತು ನಮ್ಮ ಶಾಲೆಯಲ್ಲಿ 21 ದಿನಗಳ ಓದುವ ಅಭಿಯಾನ ಏನು ಚಟುವಟಿಕೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ 2ನೇ ದಿನವಾದ 4ನೇ ತಾರೀಕು 9ನೇ ತಿಂಗಳ 2024. ಸೊ ಗ್ರಂಥಾಲಯ ಮತ್ತು ಪುಸ್ತಕದ ಆಸ್ಪತ್ರೆ. ಇಲ್ಲಿ ಪುಸ್ತಕ ಆಸ್ಪತ್ರೆ, ಬುಕ್ ಹಾಸ್ಪಿಟಲ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಪುಸ್ತಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸೊ ಪೇಷಂಟ್ಗಾಗಿ ಅಂದರೆ ಪುಸ್ತಕಗಳಿಗಾಗಿ ಏನಪ್ಪ ಅಂತಂದರೆ ಕಾಯ್ತಾ ಇದ್ದಾರೆ. ಸೊ ಇವತ್ತಿನ ದಿನ ಯಾವ ಪುಸ್ತಕ ರಿಪೇರಿಗಾಗಿ ಬರ್ತದೆ ಅಂತ ನೋಡೋಣ. ಓಕೆ, ಸೊ ಈ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸೊ ನಮ್ಮ ಶಾಲೆಯ ಮುಖ್ಯಗುರುಗಳಾಗಿದ್ದಾರೆ. ಸೊ ನಾನು ಇಲ್ಲಿ ಕಂಪೌಂಡರ್ ಪಾಠನ ಮಾಡ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್. ಏನು ಇದು ಸ್ವಲ್ಪ ಅರ್ಥವೇನೆ ಏನಿದೆ ಪುಸ್ತಕ ಅಲ್ಲೋದಿನಾ ಇದು ಟ್ರೀಟ್ಮೆಂಟ್ ಮಾಡೋದಾ? ಓಕೆ, ಇಲ್ಲಿ ನೋಡ್ಬೋದು. ಸೊ ಪುಸ್ತಕ ಏನಪ್ಪ ಅಂತಂದರೆ ಪುಸ್ತಕದ ಆಪರೇಷನ್ ರಿಪೇರಿ ನಡೆದಿದೆ. ಸೊ ನೀವೆಲ್ಲರೂ ಮನುಷ್ಯರ ಆಸ್ಪತ್ರೆ ನೋಡಿದ್ದೀರಿ, ಪುಸ್ತಕದ ಆಸ್ಪತ್ರೆ ಏನಾದ್ರು ನೋಡಿದ್ದೀರಿ? ನಮ್ಮ ಶಾಲೆಯಲ್ಲಿ ಯಾವುದೇ ಪುಸ್ತಕ ಅನಾರೋಗ್ಯ ಆಯ್ತಪ್ಪ ಅಂತಂದ್ರೆ ಇಲ್ಲಿ ಆಸ್ಪತ್ರೆಗೆ ಹೋಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ನಿಮ್ಮ ಪುಸ್ತಕಕ್ಕೆ. ಇದೇ ಥರ ನೀವು ಕೂಡ ಮನೆಯಲ್ಲಿ ರಿಪೇರಿ ಮಾಡ್ಬೋದಾ? ಸೊ ಯಾಕಂದ್ರೆ ಎಸಿ ಮಾಡೋದು ಪುಸ್ತಕ ಆಗಲಿ ಕಾಲೇಜಲ್ಲಿ. ಓಕೆ, ಈ ಪುಸ್ತಕ ಏನಪ್ಪ ಅಂದ್ರೆ ಸ್ವಲ್ಪ 1 ತಾಸು ರೆಸ್ಟ್ ಇಟ್ಟು ಆಮೇಲೆ ಓದೋದ ಪ್ರಾರಂಭಿಸಿ. ಓಕೆ, ನಮಸ್ಕಾರ. ಪುಸ್ತಕ ಏನಪ್ಪ ಅಂದ್ರೆ ದಿನ ಓದ್ಬೇಕು ನೀವು ಮನೆಯಲ್ಲಿ. ಈ ಪುಸ್ತಕ ಇದೇ ಥರ ಇಟ್ರಿ ಅಂದರೆ ಇದ್ರ ಮೇಲೆ ಧೂಳು ಜಮಾ ಆಗ್ತದೆ. ಇದರ ಧೂಳು ಜಮಾ ಆಯ್ತು ನಿಮ್ಮ ತಲೆಯೆಲ್ಲ ಧೂಳೆ. ಸೊ ಹಾಗಾಗಿ ಪುಸ್ತಕವನ್ನು ದಿನ ಮಾಡ್ಕೊಳ್ಬೇಕು, ಓದ್ತಾ ಇರಬೇಕು. ಓಕೆ, ನೋಡ್ತಾ ಯಾವ ಥರ ಪುಸ್ತಕದ ಆಪರೇಷನ್ ಇರುತ್ತೆ ರಿಪೇರಿ ಮಾಡ್ತಾ ಇದ್ದಾರೆ ಡಾಕ್ಟರ್. ಓಕೆ, ಆಪರೇಷನ್ ಸಕ್ಸಸ್. ನೀವು ಕೂಡ ರಿಪೇರಿ ಮಾಡ್ಕೊಂಡು ಮತ್ತೆ ಪುಸ್ತಕವನ್ನು ಓದ್ತಾ ಇರಿ. ಓಕೆ, ಸೊ ಎಲ್ಲರಿಗೂ ಕೂಡ ಧನ್ಯವಾದ. ಈಗ ಸೊ ಮಕ್ಕಳು ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ತಮ್ಮ ಹರಿದ ಪುಸ್ತಕಗಳನ್ನು ತಗೊಂಡ್ಬಿಟ್ಟು ತಾವು ಕೂಡ ಈ ಒಂದು ಪುಸ್ತಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾಗಿ ಡಾಕ್ಟರ್ಗಳಾಗಿ ಅಂತಂದ್ರೆ ತಮ್ಮ ಪುಸ್ತಕಗಳನ್ನು ರಿಪೇರಿ ಮಾಡುವುದರಲ್ಲಿ ನಿರತರಾಗಿದ್ದಾರೆ. ನೋಡ್ಬೋದು ಇದೇ ಥರ ಮಕ್ಕಳೇ ನೀವು ಕೂಡ ನಿಮ್ಮ ಮನೆಯಲ್ಲಿ ಪುಸ್ತಕ ಇದ್ದಪ್ಪ ಅಂದರೆ ಇಲ್ಲಿ ಯಾವ ಥರ ಹೌದಲ್ಲ HR ಮೇಡಮ್ ಏನಪ್ಪ ಡಾಕ್ಟರ್ ಆಗಿದ್ರು. ಈಗ ಮಕ್ಕಳು ತಮ್ಮ ಪುಸ್ತಕವನ್ನು ತಾವೇ ಮಾಡ್ತಾ ಇದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ. ಫೆವಿಕಾಲ್ ತಗೊಂಡಿದ್ದಾರೆ, ಅಂಟಿದೆ. ಹೌದಾ? ನಿಮ್ಮಲ್ಲಿ ಏನು ಸಿಗ್ತದೋ ಅದರಿಂದ ಕೆಲವೊಂದು ಕಡೆ ಏನು ಮಾಡ್ತಾರೆ, ಪುಸ್ತಕಗಳಿಗೆ ಸೂಜಿ ದಾರ ತಗೊಂಡು ಹೊಲಿತಾರೆ. ಸೂಜಿ ದಾರ ತಗೊಂಡ್ಬಿಟ್ಟು
ಸ್ಟಿಚ್ ಮಾಡಿ ಕೂಡ ನೀವು ಗಂಟು ಹಾಕಿದಪ್ಪ ಅಂತಂದ್ರೆ ಯಾವುದೇ ಫೆವಿಕಾಲ್ ಅಂಟಿದ್ರು ಅದೇನಾಗುತ್ತೆ ರಿಪೇರಿ ಆಗುತ್ತೆ. ಅರ್ಥ ಆಯ್ತಾ? ಈ ತರ ಏನಪ್ಪ ಅಂತಂದ್ರೆ ನೀವು ರಿಪೇರಿ ಮಾಡಿ ಪುಸ್ತಕವನ್ನ ಓದಿ ಇಂದಿನ ಓದುಗರು